ದೇಶದಾದ್ಯಂತ ಬಿಗಿ ಭದ್ರತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿ ರಾಜ್ಯದ ಕಾರವಾರದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆಯಾಗಿದೆ. ಯಾಕೆ ಅಂದರೆ ಕಾರವಾರದಲ್ಲಿ ಹಲವಾರು ಪವರ್ ಪ್ರಾಜೆಕ್ಟ್ಗಳಿವೆ, ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಇದೆ, ಕೈಗಾ ಇದೆ ಮತ್ತು ಸೀಬರ್ಡ್ ಇದೆ. ಈ ರೀತಿಯಾದಂತಹ ಹಲವು ಪ್ರಮುಖ ತುಂಬ ಹೈ ಸೆಕ್ಯೂರಿಟಿ ಝೋನ್ ಇರುವಂತಹ ವಲಯಗಳು ಇರೋದ್ರಿಂದ ಕಾರವಾರದಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲಿ ಹೈ ಅಲರ್ಟ್, ನಿರಂತರವಾಗಿ ಗಸ್ತು ತಿರುಗುವಂತೆ ಕರಾವಳಿ ಕಾವಲು ಪಡೆಗೆ ಈಗಾಗಲೇ ಸೂಚನೆ ಹೋಗಿದೆ. ಎಸ್, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್. ಯಾಕೆಂದರೆ ಅರಬ್ಬಿ ಸಮುದ್ರ ಇದೆ, ಅದೇ ರೀತಿ ಅಲ್ಲಿ ಕದಂಬ ನೌಕಾನೆಲೆ, ಕೈಗಾ ಅಣು ವಿದ್ಯುತ್ ಸ್ಥಾವರ ಸೇರಿದಂತೆ ಹಲವಾರು ಜಲವಿದ್ಯುತ್ ಕೇಂದ್ರಗಳಿವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಅರಬ್ಬಿ ಸಮುದ್ರದಲ್ಲಿ ಕರಾವಳಿ ಕಾವಲು ಪಡೆ ಮತ್ತು ಪೊಲೀಸ್ ಹಾಗೂ ಇಂಡಿಯನ್ ಕೋಸ್ಟ್ ಗಾರ್ಡ್ ಗಸ್ತು ತಿರುಗ್ತಾ ಇದ್ದಾರೆ. ಅಣೆಕಟ್ಟುಗಳ ಬಳಿ ನೀವು ನಿಗಾ ವಹಿಸಿ ಅಂತ ಕಾವಲು ಪಡೆಗೆ ಈಗಾಗಲೇ ಸೂಚನೆ ಹೋಗಿದೆ. ಗೋವಾ ಕಾರವಾರ ಗಡಿಯಲ್ಲೂ ಕೂಡ ಹೆಚ್ಚಿನ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿ ಬೋಟ್ನ ಮೀನುಗಾರರ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಸ್, ತಾವು ನೋಡ್ತಾ ಇರುವಂತಹ ದೃಶ್ಯಗಳು ಕಾರವಾರದಿಂದ ಬರ್ತಾ ಇರುವಂತಹ ದೃಶ್ಯಗಳು ವೀಕ್ಷಕರೇ. ಯಾಕೆ ಅಂದರೆ ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಪ್ರಾಜೆಕ್ಟ್ಗಳಿವೆ. ಅದರಲ್ಲಿ ಸೀಬರ್ಡ್ ನೌಕಾನೆಲೆ ಆಗಿರ್ಬೋದು, ಕದಂಬ ನೌಕಾನೆಲೆ, ಕೈಗಾ ಅಣು ವಿದ್ಯುತ್ ಸ್ಥಾವರ, ಅದೇ ರೀತಿ ನಿಮಗೆ ಸೂಪಾ ಡ್ಯಾಮ್ ಇದೆ ಮತ್ತು ಕದ್ರಾ ಡ್ಯಾಮ್, ಕೊಡಸಳ್ಳಿ ಡ್ಯಾಮ್, ಈ ರೀತಿಯ ಹಲವಾರು ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಇದ್ದಾವೆ, ಅಣೆಕಟ್ಟುಗಳಿವೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿರಂತರವಾಗಿ ಕರಾವಳಿ ಕಾವಲು ಪಡೆ, ಪೊಲೀಸ್ ಮತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಗಸ್ತು ತಿರುಗೋದಕ್ಕೆ ಹೇಳಲಾಗಿದೆ. ಅಣೆಕಟ್ಟುಗಳ ಬಳಿಯೂ ಕೂಡ ತೀವ್ರ ನಿಗಾ ವಹಿಸೋದಕ್ಕೆ ಹೇಳಲಾಗಿದೆ. ಇನ್ನು ಮೀನುಗಾರಿಕೆ ತುಂಬ ಜಾಸ್ತಿ ನಡೆಯೋದ್ರಿಂದ ಮೀನುಗಾರರು ಏನು ಬೋಟ್ ತಗೊಂಡು ಸಮುದ್ರಕ್ಕೆ ಇಳಿದಿರ್ತಾರೆ, ಆ ಮೀನುಗಾರರು ಮತ್ತು ಬೋಟ್ಗಳ ಸಂಪೂರ್ಣ ದಾಖಲಾತಿಗಳ ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಎಲ್ಲಿ ಬೋಟ್ ಏನದು?